ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೇನೆ ಹಸ್ಬೆಂಡು ನೆನ್ನೆನೆ ನಮ್ಮ ಮನೆಯವರು ಬಾಳೆ ಹೂವನ್ನ ಕಿತ್ಕೊಟ್ಟಿದ್ದು ರೆಸಿಪಿ ಮಾಡಿ ಅಂತ. ನಾನು ಅದನ್ನ ನೆನ್ನೆ ಮಾಡಿರಲಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ, ಅದಕ್ಕೆ ಇವಾಗ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ತೆಗ್ದಿರ. ಹಾಗೆಯೇ ಫ್ರೆಂಡ್ಸ್, ಈ ಬಾಳೆ ಹೂವಿನ ರೆಸಿಪಿ ಮಾಡಿ ಆಲ್ರೆಡಿ ತುಂಬ ದಿನ ಆಗಿತ್ತು. ಒಂದು 2 ಟೈಮ್ಸ್ ಏನೋ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಬಾಳೆ ಹೂವಿನ ರೆಸಿಪಿ ಬರುತ್ತಲ್ಲ, ಅದು ಕಹಿ ಬರುತ್ತೆ ಅಂತ ಅಂತಾರೆ. ಈಗ ನಾನು ಮಾಡ್ತಾ ಇದ್ದೀನಲ್ಲ, ಆ ವಿಧಾನದಲ್ಲಿ ಮಾಡಿದರೆ ಸ್ವಲ್ಪನೂ ಕಹಿ ಬರಲ್ಲ, ಏನಿಲ್ಲ. ಅದರೊಳಗೆ ಒಂದು ಎಳೆಗಳಿರ್ತವೆ, ಒಂದು 2-3 ಆ ಹೂವಿನೊಳಗೆ, ಅದನ್ನು ರಿಮೂವ್ ಮಾಡಿದರೆ, ಅದನ್ನು ತೆಗೆದು ಹಾಕಿದರೆ ಕಹಿ ಬರೋದಿಲ್ಲ. ಇವಾಗ ನಾನೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ನೀರೊಳಗೆ ಹಾಕ್ತಾ ಇದ್ದೀನಿ. ಇವಾಗ ಇದು ವೇಸ್ಟು ನಾವು ಮಾಡಿ ತಿಂತವ ಏನೋ ಗೊತ್ತಿಲ್ಲ, ನೋಡೋಣ. ತಗೊಂಡೋಗಿರ್ತೀನಿ. ತಿಂತೀರೇನಲ್ಲ, ಡಬ್ಬನೇ ಹೊಡೆದಾಕ್ಬಿಡ್ತೀರ ನೀವು, ಡಬ್ಬಿಟ್ರೆ ಹಂಗೆ ಸುರಿತೀನಿ, ನೋಡೋಣ. ವಾವ್, ತಿಂತಾ ಇದ್ದಾರೆ, ಪರವಾಗಿಲ್ಲ. ತಿನ್ನಲ್ಲ ಅಂತ ಅಂದ್ಕೊಂಡೆ ನಾನು. ತಿಂತಾ ಇದ್ದಾರೆ, ತಿನ್ನಲ್ಲ ಅಂದ್ಕೊಂಡಿದ್ದೆ. ಆಡ್ಗಳದು. ಫ್ರೆಂಡ್ಸ್, ಬಾಳೆ ಹೂವು ಎಲ್ಲ ಸೋಸಿಟ್ಟು ಸ್ವಲ್ಪ ಹೊತ್ತು ಆಡ್ ಮಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ನೋಡಿ, ಅಲ್ಲಿ ಗಿಡದೊಳಗೆ ಓಡ್ತಾ ಇದ್ದಾರೆ, ಗಿಡದೊಳಗೆ ಬಿಟ್ಟಿದ್ದೀನಿ ಮೇಯ್ಲಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಜಂಬ ಮನೆ ಹತ್ರ ಇದ್ರೆ ಬಡ್ಕೊಳ್ತಾರೆ, ಬಿಡ್ಲಿ ಅಂತ. ಬಿಟ್ಟಾಗ ನಾಡ್ಕಾಡ್ತವೆ ನಮ್ಮ ಆಡುಗಳು. ಹಾಗೆಯೇ ಬಾಳೆ ಹೂವು ಎಲ್ಲ ನೀರಿಗೆ ಹಾಕಿಟ್ಟಿದ್ದೀನಿ. ಇದನ್ನ ಬಾಳೆ ಹೂವು ಯಾವ ರೀತಿ ಬಾಳೆ ಹೂವಿಂದ ರೆಸಿಪಿ ಮಾಡ್ಕೊಂಡು ತಿನ್ನೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಕಹಿ ಬರೋದಿಲ್ಲ. ಇವಾಗ ಇದು ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತೀನಿ. ನೀರೊಳಗೆ ಹಾಕಿರಬೇಕು ಬಾಳೆ ಹೂವು, ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಅದಕ್ಕೆ ನಾನು ನೀರೊಳಗೇ ಹಾಕಿದ್ದೆ. ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಳ್ತೀನಿ. ಬನ್ನಿ ಇವಾಗ. ಫ್ರೆಂಡ್ಸ್, ಏನಂದರೆ ಬಾಳೆ ಹೂವೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನೋಡಿ, ಬಾಳೆ ಹೂವು ಈ ಸೈಜಲ್ಲೆಲ್ಲ ಕಟ್ ಮಾಡ್ಕೊಂಬಂದು, ನೋಡಿ, ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಸಾಸಿವೆ ಸಿಡಿತಾ ಇದೆ. ಈಗ ಕಟ್ ಮಾಡಿರೋಂಥ ಹಸಿಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಕಾದ್ಮೇಲೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗ್ತಿದೆಯಲ್ಲ, ಇವಾಗ ಕಟ್ ಮಾಡಿರೋಂಥ ಬಾಳೆ ಹೂವು ಸಹ ಹಾಕ್ತೀನಿ. ಇವಾಗ ರುಚಿಗೆ ಇವಾಗಲೇ ಉಪ್ಪು ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ಅಷ್ಟೇ ನೋಡಿ ಹಾಕೋಬೇಕು. ಇದರಲ್ಲೇ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾವ ರೀತಿಯೂ ಕಹಿ ಬರಲ್ಲ. ಕೆಲವರು ಕಹಿ ಅಂತಾರೆ. ಬಾಳೆ ಹೂವು ನಿಜ ಒಂದ್ಸಲಿ ಟ್ರೈ ಮಾಡಿ. ಅಂದರೆ ಏನು ಗೊತ್ತಾ, ಇದು ಕ್ಲೀನ್ ಮಾಡಬೇಕಾದ್ರೆ ಸರಿಯಾದ ಇದ್ರಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಒಳಗಡೆ ಸ್ವಲ್ಪ ಒಂದು ಅಂದರೆ ನಾರು ಥರ ಒಂದು ಇದಿರುತ್ತೆ, ಎಳೆ ಥರ ಇರುತ್ತೆ. ಅದನ್ನು ಸ್ವಲ್ಪ ರಿಮೂವ್ ಮಾಡಿ, ಆಮೇಲೆ ನೆಕ್ಸ್ಟ್ ಏನಂತ ಅಂದರೆ ಇದನ್ನು ಕ್ಲೀನ್ ಮಾಡಾದ್ಮೇಲೆ ಎಲ್ಲನೂ ನೀರೊಳಗೆ ಹಾಕಬೇಕು. ನೀರೊಳಗೆ ಹಾಕ್ಬಿಟ್ಟು ಮತ್ತು ಇದನ್ನು ಕಟ್ ಮಾಡಬೇಕಾದ್ರೂ ಅಷ್ಟೇ ನೀರೊಳಗಿಂದ ತೊಗೊಂಡು ಕಟ್ ಮಾಡಿ ಆ ಕ್ಷಣಕ್ಕೆ ಇದನ್ನು ಫ್ರೈ ಮಾಡಬೇಕು. ಹಾಗಾದರೆ ಕಹಿ ಬರೋದಿಲ್ಲ. ನೀರಿಂದ ಎತ್ತಿ ತುಂಬ ಹೊತ್ತಿದ್ರೆ ಇದು ಕಹಿ ಬರುತ್ತೆ. ಟ್ರೈ ಮಾಡಿ ಒಂದ್ಸಲ. ಇದಕ್ಕೆ ತೆಂಗಿನ ತುರಿ ಸೇರಿಸಿದ್ರೆ ತುಂಬ ಚೆನ್ನಾಗಿರೋದು. ತೆಂಗಿನ ತುರಿ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ, ಬಾಳೆ ಹೂವಿನ ರೆಸಿಪಿ ರೆಡಿ ಆಯಿತು. ಟ್ರೈ ಮಾಡಿ ಒಂದ್ಸಲಿ, ತುಂಬಾ ಚೆನ್ನಾಗಿರುತ್ತೆ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಏನಂದರೆ ಫ್ರೆಂಡ್ಸ್, 9 ಗಂಟೆ ಆದ್ರೂ ಇನ್ನು ಚಳಿನೇ ಹೋಗಿಲ್ಲ ಇಲ್ಲಿ. ಬೆಳಗ್ಗೆನೇ ಇವತ್ತು ಹಾಗೆ ಮನೆಯಿಂದೇ ಬಂದೆ. ನಂದಿನ್ನೂ ತಿಂಡಿ ಆಗಿಲ್ಲ. ಒಂದು 3 ನಿಂಬೆಹಣ್ಣು ಹಣ್ಣು ಇದೆ. ಅಂದರೆ ಇವು ಬಿದೋಗಿದೆ. ಇವೇನು ಗೊತ್ತಾ, ಇವಾಗ ಬಿಸಿಲಲ್ವಾ, ಇಷ್ಟು ಸ್ವಲ್ಪ ಹಣ್ಣಾದರೆ ಸಾಕು, ಕೆಳಗಡೆ ಬಿದೋಗ್ತವೆ. ಚೆನ್ನಾಗಿರ್ತವೆ. ಅದೇ ಕೆಳಗಡೆ ತೊಟ್ಟು ಕಳ್ಸ್ಕೊಂಡು ಕೆಳಗಡೆ ಬಿದ್ದೋಗಿದ್ದಾವೆ ನೋಡಿ.
ಇನ್ನು ಕಿತ್ಕೊಂಡೆ, ಇನ್ನೂ ತುಂಬ ಇದೆ. ಉಪ್ಪಿನಕಾಯಿ ಹುಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಂದ್ಸಲಿ ಕೂಡ ಹಾಕೊಂಬಿಟ್ಟು ಉಪ್ಪಿನಕಾಯಿ ಹುಯ್ಬೇಕು. ತುಂಬ ಹೂವಾಗಿದೆ ಈ ಸಲ ನಮ್ಮ ನಿಂಬೆ ಗಿಡ. ನೀರು ಬಿಟ್ಟರೆ ಒಳ್ಳೆ ಚೆನ್ನಾಗಿ ಕಾಯಿ ಆಯ್ತಾ. ತೋರಿಸ್ತೀನಿ ನಿಂಬೆ ಗಿಡನ. ತುಂಬ ಹೂವಾಗಿದ್ದಾವೆ ಈ ಸಲ ನೋಡಿ. ಆಮೇಲೆ ನೆಕ್ಸ್ಟ್ ಅಂದರೆ ಗಿಡ ಮೇಲಕ್ಕೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಈ ಸಲ. ಒಂದು ಸಲ ಕಟ್ ಮಾಡೋರು ಈ ಸಲ ಮೇಲೆ ಹೊರಟೋಗಿದೆ. ಅಲ್ಲೊಂದೆರಡು ಕಾಯಿ, ಅಲ್ಲಿ ಮಧ್ಯದಲ್ಲಿ ಅಲ್ಲಿಗೆ ಅಲ್ಲೆಲ್ಲ ಮೇಲ್ಕಾಯಿ ಆಗಿದ್ದಾವೆ. ಫ್ರೆಂಡ್ಸ್, ಎಲ್ರಿಗೂ ಶುಭ ಸಂಜೆ. ಟೈಮ್ ಬಂದು ಸಂಜೆ 6:15 ಆಗೈತೆ. ಇವಾಗ ನಾನು ಅನ್ನಕ್ಕೆ ಅಂತ ಇಟ್ಟಿದ್ದೆ, ಕೆಲಸ ಮಾಡ್ಕೊಳ್ತಾ ಇದ್ದೆ ಅಷ್ಟೊಳಗೆ ಮನೆ ಕೆಲಸ. ಅನ್ನ ಬೆಂದಿದೆ, ಇವಾಗ ಅನ್ನ ಬಗ್ಸಿಬೇಕು. ಇವಾಗ ಹಾಗೆ ಕೆಲಸ ಮಾಡ್ಕೊಳ್ತಾ ಒಲೆ ಕಚ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟಿದ್ದೆ. ಏನಂತ ಅಂದರೆ ಇವತ್ತು ಚೀಲ ಏನು ಹಾಸಿಲ್ಲ. ಯಾಕೆ ಅಂತ ಅಂದರೆ ಬೆಳಗ್ಗೆ ಎಲ್ಲ ಫುಲ್ಲು ಇಲ್ಲೆಲ್ಲ ಬೊಗಡ ಹಾಕಿದ್ದೀನಿ. ಮಣ್ಣು ಅಷ್ಟಾಗಿ ಅಂದ್ಕೊಳ್ಳೋದಿಲ್ಲ. ಸಗಣಿ ಕಲಿಸ್ಬಿಟ್ಟು ಬೆಳಗ್ಗೆ ಬೊಗಡ ಹಾಕಿದ್ದೆ. ಇವತ್ತು ಒಂದೊಳ್ಳೆ ರೆಸಿಪಿ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಎಲ್ಲ ತೊಗೊಂಬಂದಿದ್ದೀನಿ ಐಟಮ್ಸು. ಇವಾಗ ಅನ್ನ ಒಂದು ಆಗಿಬಿಡಲಿ. ಅನ್ನ ಬಸ್ಮೇಲೆ ಒಂದು ನಿಮಿಷ ಈ ರೀತಿ ಒಲೆ ಮೇಲೆ ಇಡಬೇಕು. ಸ್ವಲ್ಪ ಏನಾದ್ರು ಗಂಜಿ ಉಳಿದಿದ್ರೆ ಅದು ಹಿಂಕೊಳ್ಳುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ತೊಗೊಂಬಂದಿದ್ದೀನಿ ನೋಡಿ. ಸ್ವಲ್ಪ ಚಿಕನು ಮತ್ತು ಇಸ್ಕಿದ ಬೇಳೆ ತೊಗೊಂಬಂದಿದ್ದೀನಿ. ಇದು ನಾನು ಜಾಸ್ತಿ ಸಾಂಬಾರು ಥರ ಮಾಡೋದಿಲ್ಲ, ಫ್ರೈ ಥರ ಮಾಡ್ತೀನಿ. ಬಾಣಲೆ ಅಣ್ಣ ಅಲ್ಲೋ ಇಲ್ಲಿ ನೋಡಿ, ನಮ್ಮ ಕೋಳಿಗಳ ಕಾಟ ಇಲ್ಲಿ. ನಡಿ. ಇವಾಗ ಎಣ್ಣೆ ಹಾಕ್ತೀನಿ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತೀನಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇಸ್ಕಿದ ಬೇಳೆ ಹಾಕ್ಬಿಟ್ಟು ಯಾವತ್ತೂ ಚಿಕನ್ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ಚಿಕನ್ ತೊಗೊಂಬಂದಿದ್ದೀನಿ, ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಹಾಗೆಯೇ ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ಈರುಳ್ಳಿ ಫ್ರೈ ಆಗ್ತಾ ಇದೆ, ಅದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಚಿಕನ್ನ ಸೇರಿಸಿ ಚೆನ್ನಾಗಿ ಇವಾಗ ಫ್ರೈ ಮಾಡ್ತೀನಿ. ಮತ್ತು ಇವಾಗ ಕಟ್ ಮಾಡಿರೋಂಥ ಟೊಮೊಟೊ ಹಣ್ಣನ್ನು ಸಹ ಸೇರಿಸಿದ್ದೀನಿ. ಮತ್ತು ಇಸ್ಕಿದ ಬೇಳೆ ಇತ್ತಲ್ಲ ಅದನ್ನು ಸಹ ಸೇರಿಸಿದ್ದೀನಿ. ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಒಂದು ತಟ್ಟೆನ ಮುಚ್ಚಿಬಿಟ್ಟು ಬಿಡಬೇಕು. ಸ್ವಲ್ಪ ಅದೆಲ್ಲ ಹಸಿ ಸ್ಮೆಲ್ ಹೋಗಿ ಬೇಳೆ ಚಿಕನ್ ರೆಡಿ ಆಗ್ತೈತೆ ನೋಡಿ, ಉರಿತಾ ಇದೆ. ಅದಿನ್ನೂ ಕಾಳು ಸ್ವಲ್ಪ ಇದಾಗಬೇಕಂದ್ರೆ ಅದು ಸ್ಮೂತ್ ಆಗಬೇಕು ಕಾಳು, ಆವಾಗಲೇ ಚೆನ್ನಾಗಿರುತ್ತೆ ಫ್ರೈ. ಸ್ವಲ್ಪ ಇಷ್ಟು ಚಿಕನ್ ತೊಗೊಂಡಿದ್ದೆ. ನಮ್ಮ ಇವಳು ಯಾರು ನಮ್ಮ ಗೊಂಬೆನೂ ಸ್ಮೆಲ್ಲಿಗೆ ಇಲ್ಲೇ ಓಡಾಡ್ತಾ ಇದ್ದಾಳೆ ನೋಡಿ, ಕಾಣಿಸ್ತಾ ನೋಡಿ, ಅಲ್ಲಿ ಸ್ಮೆಲ್ಲಿಗೆ ಓಡಾಡ್ತಾ ಇದ್ದಾಳೆ.
ರೈಸ್ ಆಯಿತು. ಇದೊಂದು ಗೊಜ್ಜು ಮಾಡಿದ್ರೆ, ಅಂದರೆ ಜಾಸ್ತಿ ಸಾಂಬಾರು ಥರ ಮಾಡೋದಿಲ್ಲ, ಸ್ವಲ್ಪ ಗೊಜ್ಜು ಥರ ಮಾಡ್ತೀನಿ. ಹಾಗಾಗಿ ಬೇಗ ಆಗ್ಬೋದು ಅನಿಸುತ್ತೆ. ನಿನ್ನೆ ಜಾಸ್ತಿ ಟೈಮ್ ಆಗಿಬಿಟ್ಟಿತ್ತು, ಕತ್ಲೆ ಆಗಿಬಿಟ್ಟಿತ್ತು ಫುಲ್ಲು. ಎಷ್ಟು 8 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು ಅಡುಗೆ ಮಾಡೋ ಅಷ್ಟರೊಳಗೆ. ಭಯ ಆಗ್ತಾಯಿತ್ತು ಇವತ್ತು. ಅದಕ್ಕೆ ಬೇಗನೆ ಒಲೆ ಕಚ್ಚಿದೆ. ಹಸುಗಳು ಇಟ್ಕೊಂಬರೋಕ್ಕೆ ಹೋಗೋ ಅಷ್ಟರೊಳಗೆ ಒಲೆ ಕಚ್ಬಿಟ್ಟು ರೈಸಿಗೆ ಇಟ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಬೇಗ ರೈಸ್ ಆಯಿತು. ಇವಾಗ ಇದೊಂದು ಫ್ರೈ ಮಾಡಿದರೆ ಮುಗೀತು ನೋಡಿ, ಬೇಯ್ತಾ ಇದೆ. ಬೆಳಗ್ಗೆ ಇಲ್ಲೆಲ್ಲ ಬೊಗಡ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಸಾರಿಸಿದ್ದೀನಿ. ಸಾರಿಸಿ ಎಲ್ಲ ರಂಗೋಲಿ ಬಿಟ್ಟಿದ್ದೆ, ಹಾಗಾಗಿ ಮಣ್ಣಿಲ್ಲ. ನೆನ್ನೆ ಎಲ್ಲ ಫುಲ್ಲು ಕಾಲಿಗೆಲ್ಲ ಮಣ್ಣು ಅಂಟೋದು, ಮತ್ತು ಇಲ್ಲಿ ಪಾತ್ರೆಗಳಿಟ್ಟರೆ ಫುಲ್ಲು ಮಣ್ಣೆಲ್ಲ ಆರೋದು. ಅದಕ್ಕೋಸ್ಕರ ಇವತ್ತು ಅಂದರೆ ಬೊಗಡ ಹಾಕಿದ್ದೀನಿ. ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು ಸಿಮೆಂಟ್ ಹಾಕಿ ಎಲ್ಲ ನೀಟ್ ಮಾಡಿಸಿ ಅಂತ. ಮಾಡಿಸ್ಬೇಕಾದ್ರೆ ಹೇಳಿದ ತಕ್ಷಣ ಮಾಡಿಸೋದಕ್ಕಾಗಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಮಾಡಿಸ್ತೀವಿ ಆ ರೀತಿ. ಅಂದರೆ ಒಲೆ ಎಲ್ಲ ನೀಟಾಗಿ ಹಾಕಿಸ್ಬಿಟ್ಟು ಇದಕ್ಕೆಲ್ಲ ಪೈಪ್ ಕೊಡಿಸ್ಬೇಕು. ಇಲ್ಲಿ ಗೋಡೆ ಎಲ್ಲ ಫುಲ್ಲು ಹೊಗೆ ಹೋಗಿ ಫುಲ್ಲು ಅಂದರೆ ಕರೆ ಹಿಡಿಯುತ್ತೆ ಗೋಡೆ. ಹಾಗಾಗಿ ಒಂದು ಪೈಪ್ ಕೊಡಿಸ್ಬಿಟ್ಟು ಒಲೆ ಮಾಡಿಸ್ಬಿಟ್ಟು ಇಲ್ಲೆಲ್ಲ ಸಿಮೆಂಟ್ ಥರ ನೀಟ್ ಮಾಡಿಸ್ತೀವಿ. ಟೈಮ್ ಆಗುತ್ತೆ, ಅದಕ್ಕೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಅಂದ್ಕೊಂಡಿದ್ದ ತಕ್ಷಣ ಯಾವ ಕೆಲಸನೂ ಆಗಲ್ಲ. ಈ ಮಿಡ್ಲ್ ಕ್ಲಾಸು ಫ್ಯಾಮಿಲಿ ಜೀವನನೇ ಅಷ್ಟು. ಹಾಗಾಗಿ ಸ್ವಲ್ಪ ಟೈಮು ಮಾಡಿಸ್ತೀವಿ. ಆ ಥರ ಆಸೆ ಇದೆ, ಮಾಡಿಸ್ಬೇಕಂತ ಅವಾಗಲಿಂದಲೂ ಆಸೆ ಇದೆ. ಔಟ್ಸೈಡು ರೀತಿ ಕಿಚನ್, ಅಂದರೆ ಔಟ್ಸೈಡ್ ಕಿಚನ್ ಮಾಡಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಆಸೆ ಇದೆ. ನಮ್ಮ ಹಸ್ಬೆಂಡ್ಗೂ ಆಸೆ ಇದೆ ಆ ರೀತಿ ಮಾಡಿಕೊಡ್ಬೇಕಂತ ಅಂದ್ಬಿಟ್ಟು. ಅಂದರೆ ಟೈಮ್ ಹಿಡಿಯುತ್ತೆ, ಸ್ವಲ್ಪ ದಿನ ಮಾಡಿಸ್ಕೊಳ್ತೀನಿ. ಇವಾಗ ಸದ್ಯಕ್ಕೆ ಇದರಲ್ಲೇ ಮಾಡ್ತೀನಿ. ಬೊಗಡೆ ಎಲ್ಲ ಹಾಕಿ ಎಲ್ಲ ನೀಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಹಳ್ಳಿ ಹುಡುಗಿನೂ ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇದು ತೋರಿಸ್ತೀನಿ. ಇದು ಮಸಾಲೆ ಹಾಕೋದಕ್ಕೆ ಸ್ವಲ್ಪ ಇದೆಲ್ಲ ಅಂದರೆ ಅವರೇ ಬೇಳೆ ಇದೆಯಲ್ಲ, ಅದು ಸ್ವಲ್ಪ ಮೆತ್ತಗಾಗಬೇಕು. ಹಂಗಾದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಾಳು ಅದೇ ರೀತಿ ಇರುತ್ತೆ, ಹಾಗೇ ಇರುತ್ತೆ. ಆಮೇಲೆ ಬೇಯೋದಿಲ್ಲ. ಸ್ವಲ್ಪ ಒಗ್ಗರಣೆಲೆ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಮಸಾಲೆನ ಹಾಕ್ತೀನಿ ಇವಾಗ. ಮಸಾಲೆ ಏನಿಲ್ಲ, ಸಾಂಬಾರ್ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ ಮತ್ತು ಅಚ್ಕಾರದ ಪುಡಿ. ಇವಾಗ ಸ್ವಲ್ಪ ನೀರು ಸೇರಿಸೋಣ. ಮತ್ತು ಸಾಂಬಾರು ಪುಡಿ ಮತ್ತೆ ಬೇಕಂದರೆ ಸೇರಿಸ್ಕೋಬೋದು, ಅದಕ್ಕೆ ತೊಗೊಂಬಂದಿದ್ದೀನಿ. ಸ್ವಲ್ಪ ಸಾಲ್ಟ್ ಬೇಕನ್ಸುತ್ತೆ, ಅದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.